ಬಾಸ್, ನಾಳೆಗೆ ಪ್ಲ್ಯಾನು ಪಕ್ಕ ತಾನೇ? ನೀನು ಹಾಕೋ ಸ್ಕೆಚ್ಗೆಲ್ಲ ಬೀಳೋಕೆ ಅವನ್ನೇನು ಗಲ್ಲಿಲಿರೋ ಗಿಲ್ಲಿ ಅಂದ್ಕೊಂಡೇನೋ. ಅವನ್ನ ಹೊಡಿಬೇಕು ಅಂದರೆ ಚಕ್ರವ್ಯೂಹನೇ ಸೃಷ್ಟಿ ಮಾಡಬೇಕು. ಯಾಕಂದರೆ ಅವನು ಅರ್ಜುನನ್ ಥರ. ಆದರೆ ಪ್ಲ್ಯಾನ್ ನಮ್ಮದು ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅಷ್ಟೇ. ಪ್ಲ್ಯಾನ್ ಮಿಸ್ ಆದರೆ ನಮ್ಮೆಲ್ಲರಿಗೂ ನರ್ಕ ತೋರಿಸ್ದೆ ಬಿಡಲ್ಲ ಅವನು. ನಿನಗೆ ಆ ಭಯ ಬೇಡ. ಈ ಸಲ ಪ್ಲ್ಯಾನ್ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಈ ಪ್ಲ್ಯಾನ್ ಮಿಸ್ ಆಗಬಾರ್ದು ಅಂತ ತಾನೇ ನಿಂಗೆ ಈ ಡೀಲ್ ಕೊಟ್ಟಿರೋದು. ಅವ್ನು ಬದುಕಿರೋವರೆಗೂ ನೀನಂತೂ ರೇಸ್ ಗೆಲ್ಲಕ್ಕಾಗಲ್ಲ, ನಿನ್ನ ತಂಗಿ ನನಗೂ ಸಿಗೋದಿಲ್ಲ. ನಾನೇನು ಹೇಳ್ತೀನೋ ಅಷ್ಟು ಮಾತ್ರ ಮಾಡು, ಮಿಕ್ಕಿದ್ದು ನಾನು ನೋಡ್ಕೋತೀನಿ. ನಿನಗ ಭಯ ಬೇಡ. ಭಯ ನನಗ? ನನಗೆ ಭಯ ಅಂತ ಇರೋದೇ ಎಲ್ಲಿ ನಿಮ್ಮ ತಂಗಿ ನನ್ನ ಕೈ ತಪ್ಪ ಹೋಗ್ತಾಳೆ ಅನ್ನೋದೇ ನನಗೆ ಭಯ. ಹಲೋ, ಈ ಸಲ ಆದರೂ ಅವನ್ನ ಮುಗಿಸ್ತೀವಿ ಅನ್ನೋ ಕಾನ್ಫಿಡೆಂಟ್ ಇದೆಯಾ? ನಾವೆಷ್ಟು ಪ್ಲ್ಯಾನ್ ಮಾಡಿದ್ರು ಅವ್ನು ಹೊಡೆಯೋಕ್ಕಾಗ್ತಿಲ್ಲ ಅಂತಾನೆ ಈ ಸರಿ ಡೀಲ್ನ ಒಬ್ಬ ಟೆರರ್ ಕೊಟ್ಟಿದ್ದೀವಿ. ನಾನು ಎಷ್ಟು ಹೇಳ್ತೀನೋ ಅಷ್ಟು ಮಾತ್ರ ಕೇಳು. I'm the king of the dark, this villain is and cold. My rhymes are lethal, they make your heart bold. I walk the shadows, causing havoc and despair. You can't escape my wrath, I'm everywhere. I've got a smirk on my face, a devilish grin. I'll take you down and I won't let you win. I'm everywhere. I'm everywhere.
ಮಾಸ್ಟರ್ ನೀವೇನು ಈ ಕಾರಲ್ಲಿ ಬಂದಿದ್ದೀರಾ? ಸಿಸ್ಟರ್ ಎಲ್ಲಿ? ನಿನ್ನ ಸಿಸ್ಟರು ನನ್ನ ಕಾರ್ ತೊಗೊಂಡೋಗಿದ್ದಾಳೆ, ಬರ್ತಾ ದಾರಿಲಿ ಜಾಯ್ನ್ ಆಗ್ತಾಳೆ. ಈ ರೇಸ್ ನೀನು ತಾನೇ ಗೆದ್ದೆ. ಆಲ್ವೇಸ್ ಮಾಸ್ಟರ್. ಶಾಲ್ ವಿ ಗೋ ನೌ? ಟೋನಿ, ಎಲ್ಲೂ ಹುಡುಕ್ಬೇಡ, ನಾನು ನಿನ್ನ ಅಂತರಾತ್ಮ. ಟೋನಿ, ನಿನಗೆ ನೆನಪೇ ಇಲ್ವಾ ನೀನು ಯಾರ ಹತ್ರ ಸೋಲ್ದಿದ್ದೆ ಅಂತ? ನೀನು ಅವನ ಜೊತೆ ರೇಸ್ ಮಾಡಿ ಪ್ರತಿ ಸಲ ಕೂಡ ಸೋತಿದ್ಯಾ. ಒಂದು ಸಲ ಆದರೂ ಅವನ ಜೊತೆ ಗೆದ್ದಿರೋ ನೆನಪಿದ್ಯಾ ನಿನಗೆ? ಅತ್ಗೆ ಅಣ್ಣ ಬಂದ್ರಾ? ಹಾ, ಬರ್ತಾ ಇದ್ದಾರಂತೆ. ಮೆಸೇಜ್ ಮಾಡಿದ್ರು. ನೀನ್ ರೆಡಿ ಆದ್ಯಾ? ನೀನ್ ಟಿಫನ್ ಕೂಡ ಮಾಡಿಲ್ಲ. ಬೇಗ ರೆಡಿಯಾಗಿ ಕೆಳಗ್ ಬಾ. ಅಕ್ಷು, ಅಕ್ಷು, ಎಲ್ಲಿದ್ಯಮ್ಮ? ನೋಡಿ, ಇವತ್ತು ನಿಮ್ಮ ಅಣ್ಣ ರೇಸ್ನಲ್ಲಿ ಕಪ್ ಗೆದ್ಕೊಂಡ್ ಬಂದಿದ್ದಾನೆ. ವಾವ್ ಅಣ್ಣ, ಕಂಗ್ರ್ಯಾಚುಲೇಷನ್ಸ್. ಹಾ ಹಾ ಹಾ, ಸ್ವಲ್ಪ ನಿಮ್ಮಿಬ್ರು ಪ್ರೀತಿ ಕಡಿಮೆ ಆದ್ರೆ ಇಲ್ಲಿ ನಾನು ಇದ್ದೀನಿ ಅನ್ನೋದು ನೆನಪಾಗುತ್ತೆ ನಿಮ್ಗೆ. ನಿಮ್ ತಂಗಿ ನೀವು ಬೆಳಗ್ಗೆ ರೇಸ್ ಹೋದಾಗಿಂದ ತಿಂಡಿನೂ ಕೂಡ ತಿಂದಿಲ್ಲ, ನೀರು ಕೂಡ ಕುಡ್ದಿಲ್ಲ. ಅವಳ ಕಾಲೇಜಿಗೆ ಟೈಮ್ ಆಗುತ್ತೆ, ಬನ್ನಿ ಒಟ್ಟಿಗೆ ಟಿಫನ್ ಮಾಡೋಣ. ಅಣ್ಣ, ಅದಕ್ಕೆ ನಮ್ಮಿಬ್ರಿಂದ ದೂರ ಇಡು, ಇಲ್ಲ ಅಂದ್ರೆ ನನ್ನ ನಿನ್ನೂ ಇಬ್ರು ಬೇಗ ದೂರ ಮಾಡ್ಬಿಡ್ತಾರೆ. ಹೌದಮ್ಮ, ಹೌದು. ನೀನ್ ಮದ್ವೆ ಆಗಿ ಹೋಗೋವರೆಗೂ ನಿಮ್ಮ ಅಣ್ಣ ನನ್ನ ಮದ್ವೆ ಆಗೋದಿಲ್ಲ. ನಿನ್ನ ಮದುವೆ ಮಾಡಿ ಕಳ್ಸೋದೇ ನನ್ನ ಉದ್ದೇಶ. ಸಾಕು ಸರಿ ಅಣ್ಣ, ನಂಗೆ ಕಾಲೇಜಿಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಅಲ್ಲಮ್ಮ, ಬೆಳಗ್ಗೆಯಿಂದ ಟಿಫನ್ ಕೂಡ ಮಾಡಿಲ್ಲ ಅಂತ ಇದ್ದಾರೆ. ಟಿಫನ್ ಮಾಡ್ಕೊಂಡು ಹೊರಡೋದಲ್ವಾ? ನಂಗೆ ಕಾಲೇಜಲ್ಲಿ ಫಂಕ್ಷನ್ ಮತ್ತೆ ಸ್ಪೆಷಲ್ ಕ್ಲಾಸ್ ಇದೆ ಅಣ್ಣ, ಅಲ್ಲೇ ಮಾಡ್ಕೊತೀನಿ. ನೋಡ್ರಿ, ನಿಮ್ ತಂಗಿನೂ ಸ್ಪೆಷಲ್ ಕ್ಲಾಸ್ ಅಂತ ಹೇಳ್ತಿದ್ದಾಳೆ. ಯಾರಾದ್ರೂ ಬಾಯ್ ಫ್ರೆಂಡ್ ಇದ್ದಾರಾ ವಿಚಾರಿಸಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನನ್ನ ತಂಗಿ ಯಾರನ್ನ ಇಷ್ಟಪಡ್ತಾಳೋ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಸರಿಯಾಗಿದ್ದೀರಾ ಅಣ್ಣ ತಂಗಿ? ಸರಿ ಅಣ್ಣ, ಬರ್ತೀನಿ. ಏನು ರಾಜ್ಕುಮಾರಿ, ನಾನು ಬಿಟ್ಟು ಒಬ್ಬಳೇ ವಾಕಿಂಗ್ ಮುಗಿಸ್ಕೊಂಬಂದ್ಬಿಟ್ಟಾ? ನಾನು ವಿಪಿಸ್ಬೇಕು ಅನ್ನೋ ಪರಿಜ್ಞಾನ ಕೂಡ ಇಲ್ವಾ ನಿಮಗೆ? ಸಾಕು ಆ ರಾಜ್ಕುಮಾರಿ ಬೈದಿದ್ದು ಎದ್ದಿದ್ದು ನೀನ್ ಲೇಟು. ಆ ರಾಜ್ಕುಮಾರಿಗೆ ಯಾಕೋ ಬೈತಾ ಇದ್ಯಾ? ಸರಿ, ನಂಗೆ ಆಫೀಸಿಗೆ ಟೈಮ್ ಆಯ್ತು, ಡ್ರಾಪ್ ಮಾಡ್ಬಾ. ಅಲ್ಲ ಕಣೆ ಸುಮ್ಮ, ನೀನು ನಾನೇನು ಅಂದ್ಕೊಂಡಿದ್ಯಾ? ಸರಿಯಾಗಿ ನೋಡಿದ್ರೆ ನೀನು ನನಗೆ ಹೆಲ್ಪ್ ಮಾಡಬೇಕು. ನೀನಿರೋದು ನಮ್ಮನೆ ಬಾಡಿಗೆಗೆ, ಆದರೆ ಕೆಲಸ ಮಾತ್ರ ನನ್ನ ಹತ್ರನೇ ಮಾಡಿಸ್ಕೋತೀಯಾ? ಇರಲಿ, ನನಗೂ ಟೈಮ್ ಬರುತ್ತೆ, ಅವಾಗ ನಾನು ಯಾರು ಅಂತ ತೋರಿಸ್ತೀನಿ. ನೀನ್ ಯಾರು ಅಂತ ನನ್ಗೆ ತೋರ್ಸೋದೇನ್ ಬೇಕಾಗಿಲ್ಲ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ಗೆ ಆಫೀಸಿಗೆ ಟೈಮ್ ಆಯ್ತು, ಬಿಡ್ಬಾ. ಕುಳಿ ರೆಡಿನಾ? ಬಾ. ಅಣ್ಣ, ಟೈಮ್ ಆಗ್ತಿದೆ, ಕಾಲೇಜಿಗೆ ಡ್ರಾಪ್ ಮಾಡ್ಬಾ. ಸರಿ ಬಾರಮ್ಮ, ಹೊರಡೋಣ. ಡೇವಿಡ್,
ನಿನ್ನ ತಂಗಿನ ಕಾಲೇಜ್ಗೆ ಡ್ರಾಪ್ ಮಾಡಿ ನನ್ನ ಪಿಕ್ ಮಾಡಕ್ಕೆ ಬಾ. ಓಕೆ ಮಾಸ್ಟರ್. ಅಣ್ಣ ಒಂದು ಟೀ ಕೊಡಿ. ಥ್ಯಾಂಕ್ ಯು. ಅಣ್ಣ ಚಾಕ್ಲೇಟ್ ಬೇಕು. ಓಕೆ ಪುಟ್ಟ. ಒಂದು ಡೈರಿ ಮಿಲ್ಕ್ ಕೊಡಿ. ಯಾರಿಗೂ ಇವಳು ಅವಾಗ್ಲಿಂದ ನನ್ನೇ ನೋಡ್ತಿದ್ದಾಳೆ. ತಗೋ ಪುಟ್ಟ. ಅಕ್ಷು, ಅಣ್ಣ ಅಲ್ಲೋಡು ಪಾರಿವಾಳ ಎಷ್ಟು ಚೆನ್ನಾಗಿದೆ. ನನಗೂ ಅದೇ ಥರ ಪಾರಿವಾಳ ಕೊಡಿಸ್ತೀಯಾ? ಅದೇ ಥರ ಯಾಕಮ್ಮ, ನಾಳೆ ಬೆಳಗ್ಗೆ ಅದೇ ನಿನ್ನ ಕಣ್ಮುಂದೆ ಇರುತ್ತೆ. ಇವಾಗ ಕಾಲೇಜ್ಗೆ ಹೋಗೋಣ. ಓಕೆ ಅಣ್ಣ. ಅಯ್ಯೋ ಹೊರಟೇ ಬಿಟ್ಲಲ್ಲ. ಅಣ್ಣ ಅಕೌಂಟಲ್ಲಿ ಬರ್ಕೊಡಿ. ಅಲ್ಲಮ್ಮ, ನಿಂಗೆ ಕಾರ್ ಕೇಳಿದೆ ಅಂತ ಕಾರ್ ಕೊಡ್ಸಿದ್ರೆ ನೀನು ನನ್ನೇ ಕಾರ್ ಡ್ರೈವರ್ ಮಾಡ್ಕೊಂಡಿದ್ಯಾ? ನಂಗೆ ಕಾರ್ ಓಡಿಸೋದು ಹೊಸ್ದಲ್ವಾ ಅಣ್ಣ? ಸ್ವಲ್ಪ ದಿನ ಅಭ್ಯಾಸ ಆದ್ಮೇಲೆ ನಾನೇ ಹೋಗ್ತೀನಿ. ಆಮೇಲೆ ಇಲ್ಲಿ ಪಾರಿವಾಳ ಹಿಡ್ಕೊಂಡು ನಿಂತಿತ್ತಲ್ಲ, ಅವ್ರ ಮನೆ ಎಲ್ಲಿ ಬರ್ತೀನಿ ಅಂತ ಗೊತ್ತಾ? ಅಲ್ಲೇ ರೈಟ್ ಸೈಡಾ? ಹಾಂ ಮಾಸ್ಟರ್, ಬರ್ತಾ ಇದ್ದೀನಿ. ಮಾಸ್ಟರ್, ಒಂದು ಸಣ್ಣ ಕೆಲಸ ಇದೆ, ಅದು ಮುಗಿಸ್ಕೊಂಡು ಮುಂದೆ ಹೋಗೋಣ. ಇವ್ರ್ಯಾರು ಮಣ್ಣು ಹಿಡ್ಕೊಂಡು ಬಂದಿದ್ದಾರೆ? ಹಾಯ್, ಐ ಆಮ್ ಡೇವಿಡ್. ಹಾಯ್, ಐ ಆಮ್ ವಿಶ್ವ. ಬೆಳಗ್ಗೆ ಟೀ ಅಂಗಡಿಲಿ ಒಂದು ಪಾರಿವಾಳ ನೋಡಿದೆ, ಅದು ನಿಂದೇನಾ? ಹಾಂ ಹೌದು. ಅದು ನನ್ನ ತಂಗಿ ತುಂಬ ಇಷ್ಟಪಟ್ಟಿದ್ದಾಳೆ, ಅದನ್ನು ಬೈ ಮಾಡೋಕ್ಕಂತ ನಾನು ಬಂದಿರೋದು. ಓಹ್ ಹೌದಾ, ತುಂಬ ಸಂತೋಷ. ಆದರೆ ನಾನು ಅದನ್ನು ಮಾರೋದಿಲ್ಲ, ಯಾಕಂದರೆ ಅದು ಬರೀ ಪಾರಿವಾಳ ಅಲ್ಲ, ನನ್ನ ಪ್ರಾಣ. ನಿಮಗೆ ಬೇಕು ಅಂದರೆ ಬೇರೆ ಕಡೆ ಕೊಡಿಸ್ತೀನಿ, ಬನ್ನಿ. ಏಯ್, ಬೇರೆ ಯಾವುದೋ ಪಾರಿವಾಳ ತೊಗೊಳಕೋಸ್ಕರ ನಾನು ಬಂದಿಲ್ಲ, ನಿನ್ನ ಹತ್ರ ಇರೋ ಅದೇ ಪಾರಿವಾಳ ಬೇಕು ಅಂತ ನಾನು ಬಂದಿರೋದು. ಇಷ್ಟೊತ್ತು ನೀವು ದೊಡ್ಡ ವ್ಯಕ್ತಿ ಅಂತ ಮರ್ಯಾದೆ ಕೊಟ್ಟೆ. ಮರ್ಯಾದೆ ಕಳ್ಕೊಳ್ಳೋ ಮುಂಚೆ ಇಲ್ಲಿಂದ ಹೋಗ್ತಾ ಇರಿ. ಏಯ್, ನಾವ್ಯಾರು ಅಂತ ಗೊತ್ತೇನೋ? ನಾವು ಮನ್ಸು ಮಾಡಿದ್ರೆ ನೀನು ಇರಲ್ಲ, ನೀನು ಪಾರಿವಾಳನೂ ಇರಲ್ಲ. ನೋಡು,
ಒಂದು ಮಗು ತಾಯಿ ಗರ್ಭದಲ್ಲಿದ್ದಾಗ ಸ್ವರ್ಗದಲ್ಲಿದ್ದೀನಿ ಅಂತ ಭಾವಿಸುತ್ತೆ. ಅದೇ ಮಗು ತಾಯಿ ಮಡ್ಲಲ್ಲಿದ್ದಾಗ ನಾನು ದೇವರ ಮಡ್ಲಲ್ಲಿ ಮಲಗಿದ್ದೀನಿ ಅಂತ ಅಂದ್ಕೊಳ್ಳುತ್ತೆ. ಹಾಗೇನೆ ನನ್ನ ತಾಯಿ ನನಗೆ ಅಂತ ಬಿಟ್ಟೋಗಿರೋ ಒಂದು ಜೀವ ನನ್ನ ಮುಟ್ಟೋದಿರಲಿ, ಹತ್ರನೂ ಸುಳಿಯೋಕ್ಕಾಗಲ್ಲ. ಹೋಗ್ತೇರಿ. ನಾನು ನೋಡ್ತೇನೆ ಆ ಪಾರಿವಾಳ ಇನ್ನೂ ಅದೆಷ್ಟು ದಿವಸ ನಿನ್ನ ಜೊತೆ ಇರುತ್ತೆ ಅಂತ. ಅದಿದ್ದರೆ ನನ್ನ ತಂಗಿ ಜೊತೆಲಿ ನನ್ನ ಮನೇಲಿ ಮಾತ್ರ ಇರಬೇಕು, ಇಲ್ಲ ಅದು ಬದುಕಿರಲ್ಲ. ವಿಶ್ವ, ಯಾರದು? ಯಾಕೆ ಬಂದಿದ್ರು? ಈ ಮನೇಲೊಬ್ಳು ಕುಳ್ಳಿ ಇದಲ್ಲಲ್ಲ, ಅವಳು ಎಲ್ಲಿ ಅಂತ ಕೇಳ್ಕೊ ಬಂದಿದ್ರು. ಅದಕ್ಕೆ ನಾನಂದೆ ಅವಳು ಕುಳ್ಳಿ ಎಲ್ಲ ಕಳ್ಳಿ ಯಾರ ಕೈಗೂ ಸಿಗಲ್ಲ ಅಂದೆ, ಅದಕ್ಕೆ ವಾಪಸ್ ಹೋದ್ರು. ತಮಾಷೆ ಮಾಡ್ತಾ ಇಲ್ಲ, ನಿನ್ಗೆ ಕೇಳ್ತಾ ಇರೋದು, ನಿಜ ಹೇಳು. ಪಾರಿವಾಳ ಕೇಳ್ಕೊ ಬಂದಿದ್ರು, ನಾನು ಕೊಡಲ್ಲ ಅಂದೆ, ಅದಕ್ಕೆ ವಾಪಸ್ ಹೋಗ್ತಿದ್ದಾರೆ. ಸರಿ ಅಷ್ಟೇನಾ? ಬೇರೆ ಏನೂ ಇಲ್ವಾ? ಬೇರೆ ಏನಿರುತ್ತೆ? ಹೌದು, ನೀನೇ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಸರಿ, ಏನಿಲ್ಲ ಬಿಡು, ಊಟ ಮಾಡೋಣ. ನಂಗೆ ಅರ್ಜೆಂಟ್ ಸ್ವಲ್ಪ ಕೆಲಸ ಇದೆ, ಒಬ್ರು ಮೀಟ್ ಮಾಡಬೇಕು, ಆಮೇಲೆ ಬಂದು ಊಟ ಮಾಡ್ತೀನಿ. ಏಯ್, ಸ್ವಲ್ಪ ನಾನು ತಿನ್ಕೊಂಡು ಹೋಗು. ಇಷ್ಟೊತ್ತಾಗಲೇ ಬರಬೇಕಿತ್ತಲ್ಲ, ಟೈಮ್ ಬೇರೆ ಆಯಿತು. ಆಹಾ, ಬಂದ್ಲಪ್ಪ ನಮ್ಮ ಹುಡುಗಿ. ಇಂದು ಕಾಫಿ. ಅಣ್ಣ, ನಾನು ಬೆಳಿಗ್ಗೆ ಪಾರಿವಾಳ ಹೇಳಿದ್ನಲ್ಲ. ನಿನಗೆ ಯಾಕಮ್ಮ ಟೆನ್ಷನು? ಬೆಳಗ್ಗೆ ನೀನು ಎದ್ದಳೋ ಅಷ್ಟರಲ್ಲಿ ನಿನ್ನ ಕಣ್ಮುಂದೆ ಇರುತ್ತೆ. ಥ್ಯಾಂಕ್ ಯು ಅಣ್ಣ. ಏನ್ ಸಾಹೇಬ್ರು, ತುಂಬಾ ಖುಷಿಯಾಗಿದ್ದೀರಾ? ಹಾಗೇನಿಲ್ಲ ಕುಳಿ, ಬೆಳಿಗ್ಗೆ ನಿನ್ನ ಆಫೀಸಿಗೆ ಬಿಟ್ಟು ಬರಬೇಕಾದ್ರೆ ಟೀ ಅಂಗಡಿಲಿ ಟೀ ಕುಡಿತಾ ಒಂದು ಹುಡುಗಿ ನೋಡಿದೆ. ಹೆಂಗಿದ್ಲು ಗೊತ್ತಾ? ಏನ್ ಲವ್ವ? ಅನ್ಸುತ್ತೆ. ಸರಿ, ನಾನ್ ಸ್ವಲ್ಪ ದಿನ ಊರಲ್ಲಿ ಇರಲ್ಲ, ಮನೆ ಕಡೆ ಹುಷಾರು. ಓಯ್, ನೀನಿರೋದು ನಮ್ಮನೆ ಬಾಡಿಗೆಯಲ್ಲಿ, ನೀನು ನನ್ನೇ ನೋಡ್ಕೊತೀಯಾ? ಸಾಕೋಗೆ ಕುಳ್ಳಿ. ಅಕ್ಷು, ನೋಡು ನಿನಗೋಸ್ಕರ ಏನು ತಂದಿದ್ದೀನಿ. ವಾವ್ ಅಣ್ಣ, ತಂದೆ ಬಿಟ್ರಾ? ಹೂನಮ್ಮ. ಥ್ಯಾಂಕ್ ಯು ಸೋ ಮಚ್. ನೀನು ಕೇಳಿದ್ಮೇಲೆ ತರದೇ ಇರೋಕ್ಕಾಗತ್ತಾ? ತುಂಬಾ ಕ್ಯೂಟ್ ಆಗಿದೆ. ಸರಿ, ಎದ್ದು ಬೇಗ ರೆಡಿಯಾಗು, ಕಾಲೇಜ್ಗೆ ಹೋಗೋಣ. ಇಷ್ಟೊಳ್ಳೆ ಗಿಫ್ಟ್ ಕೊಟ್ಟಿದ್ಯಾ? ನಾನು ಕಾಲೇಜ್ಗೆ ಹೋಗಲ್ಲ. ಸರಿ, ನೀನು ರೆಡಿ ಆಗಿಬಿಟ್ಟು ಟಿಫನ್ ಮಾಡೋಕೆ ಬಾ.
ಬೆಳಕಾಗೋಗಿದೆ, ಟೈಮ್ ಆಗೋಗಿದೆ. ರಾಜ್ಕುಮಾರಿ, 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 ಎಲ್ಲಪ್ಪ ಹೋದ್ಯಳು? ಡೇವಿಡ್, ಡೇವಿಡ್ ಎಲ್ಲ ಇದೆಯಾ? ಬಾರಾಚೆ. ಏಯ್, ಯಾರು ನೀನು? ಯಾಕೆ ಹೀಗೆ ಗಂಟ್ಲು ಕಿತ್ತೋಗೋತರ ಅರಿಸ್ತಿದ್ಯಾ? ಮೊದಲು ಆ ಡೇವಿಡ್ನ ಕರಿ. ಹೇ ನೀನಾ? ನಿನಗೆ ನಮ್ಮನೆ ಅಡ್ರೆಸ್ ಗೊತ್ತಾಯ್ತು? ತಗೊಳ್ಳೋ ಒಳ್ಳೆಟು ಕೊಡ ನಮ್ಮ ಪರಿವಳ. ಅದನ್ನು ತಂದಿರೋದು ನನಗೆ ವಾಪಸ್ ಕೊಡೋಕ್ಕಲ್ಲ. ಅದನ್ನು ನನ್ನ ತಂಗಿಗೆ ಯಾವಾಗ ಕೊಟ್ಟನೋ ಅದು ಅವಾಗಿಂದ ಔಟ್ಬಿಟ್ಟು ಇನ್ಮೇಲೆ ನೀನು ಅದನ್ನು ಮರೆತುಬಿಡು. ಅದು ಯಾರ ಹತ್ರ ಇದ್ರು ಸರಿನೇ, ನಾನು ಇಲ್ಲಿಂದ ತಗೊಂಡೇ ಹೋಗೋದು. ಏಯ್, ನಿಂಗೆ ಧೈರ್ಯನೇ ಇದ್ರೆ, ನೀನು ನಿಜವಾದ ಗಂಡಸೆ ಆದರೆ ನಮ್ಮ ಅಣ್ಣನ ಬೈಕ್ ರೇಸಲ್ಲಿ ಸೋಲಿಸಿ ಆಮೇಲೆ ಬಂದು ಕೇಳು. ನಾನೇ ಇದನ್ನು ನಿಂಗೆ ವಾಪಸ್ ಕೊಡ್ತೀನಿ. ಏಯ್, ನಿಮ್ಮ ಅಣ್ಣ ನಮ್ಮ ಮನೆಯಿಂದ ಅದನ್ನು ಕತ್ಕೊಬಂದಿದ್ದಾನೆ. ನನ್ನ ಪರಿವಳ ನಂಗೆ ವಾಪಸ್ ಕೊಟ್ಬಿಡು. ನೋಡು, ನನಗದೆಲ್ಲ ಬೇಕಾಗಿಲ್ಲ. ತಾಕತ್ತಿದ್ರೆ ಈ ಚಾಲೆಂಜ್ಗೆ ಒಪ್ಪೋ, ಇಲ್ಲ ಹೋಗ್ತಾ ಇರು. ಹಾಂ, ಅವನುಗಳಿಂದ ಬರಬೇಕಷ್ಟು ಧೈರ್ಯ ನಾವು ಇಲ್ಲದೆ ಇರುವಾಗ ಬಂದು ಕತ್ಕೊಂಡು ಹೋಗ್ಬೇಕಷ್ಟೇ. ಏಯ್, ನಿನ್ನ ಸೋಲ್ಸೋದು ನನಗೇನು ಕಷ್ಟನೇ ಇಲ್ಲ. ಮೊದಲು ನಿನಗೆ ರೇಸ್ ಆಡಕ್ಕೆ ಬರುತ್ತಾ ಅಂತ ನೋಡು. ಆಚೆ ಹೋಗಿ ಟೋನಿ ಮತ್ತು ಡೇವಿಡ್ ಮೇಲೆ ರೇಸ್ ಮಾಡ್ತೀನಿ ಅಂತ ಹೇಳು. ಅದು ಯಾರು ನಿನಗೆ ರೇಸ್ ಹೇಳ್ಕೊಡ್ತಾರೋ ನಾನು ನೋಡ್ತೀನಿ. ನನಗೆ ಬೈಕ್ ಓಡ್ಸಕ್ಕೆ ಬರಲ್ಲ, ಇನ್ನು ರೇಸ್ ಹೇಗೆ? ಬೇರೆ ಏನಾದ್ರು ಫಿಟ್ಟಿಂಗ್ ಹಾಕಿ ನಮ್ಮ ಪರಿವಳ ತೊಗೊಂಡೋಗ್ಬೇಕು. ನಾನೇನಾದರೂ ಈ ರೇಸ್ನಲ್ಲಿ ಗೆದ್ದರೆ ನಿನ್ನ ತಂಗಿನ ನಾನು ಕೊಟ್ಟು ಮದುವೆ ಮಾಡಿಕೊಡ್ಬೇಕು. ಇದಕ್ಕೆ ನಿನ್ಗೆ ಒಪ್ಪಿಗೆ ಇದ್ರೆ ಹೇಳು, ನಾನು ರೇಸ್ಗೆ ರೆಡಿ. ನಿನ್ನ ಪಾರಿವಾಳ ನೀನು ಕೊಡ್ತೀನಿ, ನನ್ನ ತಂಗಿನೇ ಹಾಕೋ ನಿನ್ನ ಕೊಟ್ಟು ಮದುವೆ ಮಾಡಬೇಕು. ನಾನೇನಾದರೂ ಈ ರೇಸ್ನಲ್ಲಿ ಗೆದ್ದರೆ ನನಗೆ ಜೀವಕ್ಕೆ ಜೀವ ಆಗಿರೋ ನನ್ನ ಪರಿವಳ ನಂಗೆ ವಾಪಸ್ ಕೊಡ್ತೀಯ. ಅದರಲ್ಲಿ ನೀನೇನೋ ಕಳ್ಕೊತೀಯ. ನೀನು ಮಾಡಿರೋ ಈ ತಪ್ಪಿಗೆ ನಿನಗೆ ಜೀವಕ್ಕೆ ಜೀವ ಆಗಿರೋ ನಿನ್ನ ತಂಗಿನ ನಂಗೆ ಕೊಟ್ಟು ಮದುವೆ ಮಾಡಿಕೊಡು. ಇದಕ್ಕೆ ಸಾಧ್ಯ ಆದರೆ ನೀವು ಒಪ್ಪೋ, ಇಲ್ಲ ನನ್ನ ಪರಿವಳ ನಂಗೆ ವಾಪಸ್ ಕೊಟ್ಬಿಡು. ಈ ಚಾಲೆಂಜ್ಗೆ ನಾನು ಒಪ್ಕೊತೀನಿ. ಅಕ್ಷು, ಏನಮ್ಮ ಹೇಳ್ತಾ ಇದೆಯಾ? ಅಣ್ಣ, ನೀನು ಸುಮ್ಮನೆ ಇರು. ಇವನ್ನ ಸ್ವಲ್ಪ ಸರಿಯಾಗಿ ನೋಡು. ನಿನ್ನ ಹತ್ರ ರೇಸ್ ಗೆಲ್ಲೋದಿರಲಿ, ಬೈಕ್ ತೊಗೊಳಕ್ಕಾದ್ರೂ ಆಗುತ್ತಾ ಅಂತ. ಹೇಯ್, ಈ ದುರಾಂಕಾರಕ್ಕೆ ಸರಿಯಾದ ಪಾಠ ಕಲಿಸ್ತೀನಿ ಕಣೆ. ಸ್ವಲ್ಪ ತಡಿ, ನಾನು ಸೋತ್ರೆ ನನ್ನ ತಂಗಿನ ಕೊಟ್ಟು ನಿನಗೆ ಮದುವೆ ಮಾಡ್ತೀನಿ. ಅದೇ ನೀನು ಸೋತ್ರೆ ಅದನ್ನು ನಾನು ಹೇಳ್ತೀನಣ್ಣ. ಜೀವನ ಪೂರ್ತಿ ನನ್ನ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಬೇಕು. ಸರಿ, ಆಯಿತು.
ನನಗೆ 1 ತಿಂಗಳು ಟೈಮ್ ಬೇಕು. ಸರಿ, ನಿನಗೆ ನಾಳೆಯಿಂದ 1 ತಿಂಗಳು ಟೈಮ್. ಸರಿ. ವಿಶ್ವ, ಹಾಯ್ ವಿಶ್ವ. ಏ ಯಾಕೋ, ಏನಾಯ್ತು? ರಾಜ್ಕುಮಾರಿ ಎಲ್ಲಿ? ರೂಮಲ್ಲಿ ಕೂಡ ಇಲ್ಲ. ಸರಿ, ಇನ್ನು ಎಷ್ಟು ದಿನ ಇದೆ? ಇನ್ನು ಸ್ವಲ್ಪ ದಿನ ಇದೆ ಅಷ್ಟೇ. ನಾನು ಯಾರ್ಯಾರ ಹತ್ರ ರೇಸ್ ಬಗ್ಗೆ ಕೇಳಿದೆ, ಯಾರು ಕೂಡ ರೇಸ್ ಹೇಳ್ಕೊಡ್ತಿಲ್ಲ. ಈ ಟೋನಿ ಡೇವಿಡ್ ಮೇಲೆ ಅಂದರೆ ಯಾರೂ ಮುಂದೆ ಬರ್ತಿಲ್ಲ. ನನ್ಗೆ ಯಾಕೆ ನೀನು ಮುಂಚೆನೇ ಹೇಳಲಿಲ್ಲ? ಓಹ್, ನಿನಗೆ ಮುಂಚೆ ಹೇಳಿದರೆ ನೀ ಬಂದಾಗ ರೇಸ್ ಹೇಳ್ಕೊಡ್ತಿದ್ದ? ನಿನ್ನೆ ಆಫೀಸಿಗೆ ಡ್ರಾಪ್ ಮಾಡೋಕ್ಕೆ ನಾನೇ ಬರಬೇಕು. ರೇಸ್ ಹೇಳ್ಕೊಡ್ತಂತ ರೇಸ್ ಕೊಡಲಿ. ಸರಿ, ಹಂಗಿದ್ರೆ ನಾನು ನಿನ್ಗೊಂದು ಅಡ್ರೆಸ್ ಕೊಡ್ತೀನಿ. ಅವ್ರ ಹತ್ರ ಹೋಗಿ ನಡೆದಿರೋದ್ನೆಲ್ಲ ಹೇಳು. ಅವ್ರು ನಿನ್ಗೆ ರೇಸ್ ಬಗ್ಗೆ ಹೇಳ್ಕೊಡ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಟೋನಿ ಬಗ್ಗೆ ಮಾತ್ರ ಹೇಳ್ಬೇಡ, ಸರಿನಾ? ಓಯ್, ನೀನು ಹೇಳಿದ್ದು ಕೇಳಿ ನಾನು ಯಾರೋ ದೊಡ್ಡ ರೇಸರ್ ಅಂತ ಅಂದ್ಕೊಂಡ್ರೆ, ಅವ್ನು ನೋಡ್ರೆ ಮೊಬೈಲಲ್ಲಿ ಗೇಮ್ ಆಡ್ತಾ ಕೂತವನಲ್ಲಿ. ಅವನಿಗೆ ಈ ರೇಸ್ ಬಗ್ಗೆ ಎಲ್ಲ ಗೊತ್ತಿಲ್ಲ ಅನಿಸುತ್ತೆ. ಮುಚ್ಚ ಬಾಯ್. ಓಯ್, ಸಮಾಧಾನ. ನಿನಗೇನೇ ಗೊತ್ತು ಅವನ ಬಗ್ಗೆ? ಒಳ್ಳೆ ಲೂಸ್ ಥರ ಇದ್ದಾನೆ. ಹೌದು, ಅವನ ಬಗ್ಗೆ ಮಾತಾಡಿದ್ರೆ ನಿನ್ಗೆ ಯಾಕೆ ಇಷ್ಟೊಂದು ಕೋಪ? ಸರಿ ಬಿಡು, ನಿಂಗೆ ಬೈಕ್ ರೇಸ್ ಹೇಳ್ಕೊಡೋಕೆ ನಾನು ಅವ್ನು ಒಪ್ಪಿಸ್ತೀನಿ. ಡೋಂಟ್ ವರಿ. ನಾಳೆ ಹೋಗಿ ಇಬ್ರು ಮಾತಾಡೋಣ. ಏನೋ ಸೌಂಡು? ನಿಂಗೆ ಚಾಲೆಂಜ್ ಮಾಡಿದವ್ರು ಯಾರು? ಡೇವಿಡ್. ಡೇವಿಡ್ ಅಷ್ಟೇನಾ, ಬೇರೆ ಯಾರಾದರೂ ಇದ್ದಾರಾ? ಮತ್ತೆ ಅವನ ಮಾಸ್ಟರ್ ಟೋನಿ. ನಿನಗೆ ರೇಸ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ನಿನಗೊಂದು ಅಡ್ರೆಸ್ ಕೊಡ್ತೀನಿ. ನಾನು ಕೊಡೋ ಚೀಟಿನ ತೊಗೊಂಡೋಗಿ ಅವ್ರಿಗೆ ಕೊಡು. ನಿನ್ನ ಬೈಕ್ ರೇಸಿಗೆ ಏನು ಬೇಕು ಎಲ್ಲ ಮೆಟೀರಿಯಲ್ಸ್ ಅವ್ರು ಅರೇಂಜ್ ಮಾಡಿ ಕೊಡ್ತಾರೆ. ನಾಳೆ ಅದನ್ನು ತೊಗೊಂಡು ಬಂದು ನನ್ನ ಮೀಟ್ ಮಾಡು. ಓಕೆ ಬ್ರೋ. ಏಯ್, ಇನ್ನು ಸತಿ ಬ್ರೋ ಅಂದರೆ ನಾಲ್ಗೆ ಕತ್ತರ್ ಸಾಕ್ಬಿಡ್ತೀನಿ. ಕಾಲ್ ಮಿ ಮಾಸ್ಟರ್ ಆರ್ ಅಭಯ್. ಓಕೆ ಮಾಸ್ಟರ್. ಬಸ್ ಹೇಳಿದ್ದು ನಿನಗೆ ಮಾತ್ರ ಹೋಗೋಕ್ಕೆ. ಸುಮ್ಮ ಆಮೇಲೆ ಬರ್ತಾಳೆ. ನೀನು ಹೋಗೋ. ವಿಶ್ವ, ಇದು ತಗೊಂಡೋಗಿ ಅವ್ರು ಹೇಳಿದ್ ಮಾಡು. ನಾನು ಆಮೇಲೆ ಮನೆಗೆ ಬರ್ತೀನಿ. ಯಾಕೇನಾಯ್ತು? ಒಂಥರ ಇದೆಯಾ? ಅವ್ರೇನಾದ್ರು? ಏ ಹೋಗೋ ಸುಮ್ಮನೆ. ಅವ್ರ ಬಗ್ಗೆ ನಿನ್ಗೇನೋ ಗೊತ್ತು, ಮುಂದೆ ನಿನ್ಗೆ ಗೊತ್ತಾಗುತ್ತೆ. ಮೊದಲು ಅವ್ರು ಹೇಳಿರೋ ಕೆಲಸ ಮಾಡು. ಸರಿ, ಗಾಡಿಗೆ ಕೊಡು. ನಿನ್ನ ಗಾಡಿ ಓಡ್ಸೋಕೆ ಬರುತ್ತಾ? ನಿಂಗೆ ಯಾಕೆ? ಗಾಡಿಗೆ ಕೊಡು, ಹೋಗು. ಸರಿ, ಬೇಗ ಬಾ ಮನೆಗೆ. ತಗೊಳ್ಳಿ. ಮೇಡಮ್, ಇಲ್ಲಿ ಮ್ಯಾನೇಜರ್ ಯಾರು? ಸರ್, ಅಭಯ್ ಅವರು ಈ ಲೆಟ್ರ್ ಕೊಡೋಕೆ ಹೇಳಿದ್ರು. ಅಭಯ್ ಕೊಟ್ರಾ? ಅವ್ರು ನಿಮ್ಗೆ ಗೊತ್ತಾ? ಹೌದು,
ಅವ್ರು ಎಲ್ಲಿದ್ದಾರೆ? ಅವ್ರು ನಾನು ನೋಡಬೇಕಲ್ಲ. ನಿನಗೆ ಬೈಕ್ ರೇಸ್ ಹೇಳ್ಕೊಡ್ಬೇಕು ಅಂದರೆ ನಂದು ಕೆಲವು ಕಂಡೀಷನ್ಸ್ ಇದೆ. ಅದಕ್ಕೆ ಒಪ್ಪೋದಾದರೆ ಮಾತ್ರ ನಾನು ನಿನಗೆ ಬೈಕ್ ರೇಸ್ ಓಕೆ ಹೇಳ್ಕೊಡ್ತೀನಿ. ಮಾಸ್ಟರ್. ಮೊದಲನೇದಾಗಿ ನನ್ನ ಬಗ್ಗೆ ಯಾರ ಹತ್ರನೂ ಮಾತಾಡಬಾರ್ದು. ಎರಡನೇದು ನಾನು ಎಲ್ಲಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಮೂರನೇದು ನನ್ನ ಕೇಳದೆ ಯಾರ ಜೊತೆನೂ ಕೂಡ ಬೈಕ್ ರೇಸ್ ಮಾಡಬಾರ್ದು. ಸರಿ ಮಾಸ್ಟರ್. ಇಲ್ಲ, ಅವ್ರು ನನ್ನ ಮೀಟ್ ಮಾಡಿಲ್ಲ. ನನ್ನ ಫ್ರೆಂಡ್ಗೆ ಲೆಟ್ರ್ ಕೊಟ್ಟು ನಿಮ್ಮನ್ನು ಮೀಟ್ ಮಾಡೋಕೆ ಹೇಳಿದ್ದಾರೆ. ಸರಿ ಸರಿ, ಅವರೆಲ್ಲೇ ಇರಲಿ, ಚೆನ್ನಾಗಿರಲಿ. ಸರಿ ಬನ್ನಿ, ಬೈಕ್ ತೋರಿಸ್ತೀನಿ. ಈ ಬೈಕ್ ಅಂದರೆ ನಮ್ಮ ಹುಡುಗರಿಗೆ ತುಂಬ ಇಷ್ಟ, ಅದಕ್ಕೆ ಇಷ್ಟೊಂದು ನೀಟಾಗಿ ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕುಳಿ, ಕುಳಿ, ಈ ಅಭಯರೇ, ನಾನು ಹೋಗಿ ಮಾತಾಡ್ದಾಗ ಯಾಕೆ ಒಪ್ಕೊಳ್ಳಿಲ್ಲ? ನೀನು ಬಂದು ಕೇಳ್ದಾಗ ಒಪ್ಕೊಂಡ್ರು. ಅಲ್ಲ, ಅವ್ರು ನಿಂಗೆ ಹೇಗೆ ಗೊತ್ತು? ಮತ್ತು ಅವರು ಯಾಕೆ ಅಷ್ಟೊಂದು ಕಂಡೀಷನ್ ಹಾಕಿದ್ರು? ನೋಡು, ನನಗೆ ಎಲ್ಲದಕ್ಕೂ ಈಗಲೇ ಆನ್ಸರ್ ಬೇಕು. ಹೇಳು. ಹೌದು. ಅಲ್ಲ, ಊಟ ಮಾಡೋಣ. ಮಾಸ್ಟರ್ ಬರೀ ಕೇಳಿದ್ರಲ್ಲ ಏಕೆ? ವಿಶ್ವ, ನೀನು ಹೋಗ್ತಿರೋ ದಾರಿ ತುಂಬ ಕಷ್ಟ ಇದೆ. ನೀನು ಹೋಗ್ತಿರೋ ದಾರಿಯಲ್ಲಿ ನಿನಗೆ ಸಿಗೋದು ಬರೀ ಬೆಂಕಿ ಮಾತ್ರ. ಬಿದ್ದರೆ ನಿನ್ನ ಬಾಡಿ ಕೂಡ ಸಿಗೋದಿಲ್ಲ. ಹೆಜ್ಜೆ ಇಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಹೆಜ್ಜೆ ಇಡು. ಮಾಸ್ಟರ್, ಬೆಂಕಿ ಇರಲಿ ಬಿರುಗಾಳಿ ಇರಲಿ, ಏನೇ ಅಡ್ಡ ಬಂದರೂ ಮುನ್ನುಗ್ತೀನಿ. ನಾನು ಹೋಗ್ತಾ ಇರೋ ದಾರಿ ಒನ್ ವೇಲಿದ್ರು ಗೆಲುವು ನಂದಾಗಿರಬೇಕು, ಇಲ್ಲ ಆ ಡೇವಿಡ್ ಸಾವಾಗಿರಬೇಕು. ಏನೇ ಆದರೂ ಗೆಲ್ಲೋದು ನಾನೇ ಮಾಸ್ಟರ್. ಹಾಗಿದ್ರೆ ಆ ಟೋನಿಗೂ ಡೇವಿಡ್ಗೂ ನೀನು ರೇಸ್ಗೆ ರೆಡಿ ಅನ್ನೋದನ್ನು ತೋರಿಸುತ್ತಾ ಹೋಗು. ಓಕೆ ಮಾಸ್ಟರ್.
ಏಯ್ ಯಾರೋ ನೀನು? ಏಕೆ ನಿಮ್ಗಳಿಗೆ ಯಾರಿಗೂ ನನ್ನ ಗುಡ್ ಸಿಕ್ಲಿಲ್ವಾ? ಹೇಗೆ ಸಿಗುತ್ತೆ? ನನಗೆ ಯಾರು ಬೈಕ್ ರೇಸ್ ಬಗ್ಗೆ ಹೇಳ್ಕೊಡಲ್ಲ ಅಂತ ಅಹಂ ಇತ್ತಲ್ಲ ನಿಮಗೆ? ಓ ನೀನೇನು? ನಿನಗ್ಯಾರೋ ಇಂಥ ಕಾಸ್ಟ್ಲಿ ಬೈಕ್ ಕೊಟ್ಟಿದ್ದು? ಅವ್ನಿಗೆ ಯಾರು ಕೊಟ್ಟಿರ್ತಾರೆ ಬೈಕು? ಎಲ್ಲೋ ಕದ್ಕೊಂಬಂದಿರ್ತಾನೆ. ನಾನು ರೇಸ್ ಪ್ರಾಕ್ಟೀಸ್ಗಿಂತ ತೊಗೊಂಡು ಟೈಮು ಇವತ್ತೇ ಮುಗೀತು. ನಾನು ರೇಸ್ಗೆ ರೆಡಿ ಇದ್ದೀನಿ. ಏನದು? ನೀನು ನಿಮ್ಮ ಮಾಸ್ಟರ್ ಹೆಸರು ಹೇಳಿದ್ರೆ ಯಾರು ನಂಗೆ ರೇಸ್ ಹೇಳ್ಕೊಡಲ್ಲ ಅಂದೆಲ್ಲ. ಆದರೆ ಇವಾಗ ನೋಡು, ನಿಮ್ಮಿಬ್ಬರು ಹೆಸರು ಹೇಳಿದ್ಕೆ ಅವ್ರು ನಂಗೆ ರೇಸ್ ಹೇಳ್ಕೊಟ್ಟಿದ್ದಾರೆ. ಏಯ್ ನಿನಗ್ಯಾರೋ ರೇಸ್ ಹೇಳ್ಕೊಟ್ಟಿದ್ದು? ನಿನಗದೆಲ್ಲ ಬೇಡ. ರೇಸ್ ಡೇಟ್ ಜೊತೆಗೆ ನಿನ್ನ ತಂಗಿ ಮದುವೆ ಡೇಟು ಫಿಕ್ಸ್ ಮಾಡ್ಕೋ ಬಾವಾ. ಕಂಗ್ರ್ಯಾಚುಲೇಷನ್ಸ್, ನನ್ನ ತಂಗಿ ಕಾರ್ ಡ್ರೈವರ್ ಆಗ್ತಾ ಇರೋದಕ್ಕೆ. ನನ್ನ ಕೈಲಿ ತಾಲಿ ಕಟ್ಟಿಸ್ಕೊಳ್ಳೋಕ್ಕೆ ರೆಡಿ ಆಗು. ನಂಗೆ ಯಾಕೋ ಅವ್ನ ಕಾನ್ಫಿಡೆನ್ಸ್ ನೋಡಿದ್ರೆ ನೀವು ಗೆಲ್ಲೋ ಡೌಟು ಅನಿಸ್ತಾ ಇದೆ. ನೀನು ಅವನ ಪಾರ್ಟಿನ ನಮ್ಮ ಪಾರ್ಟಿನ? ಯಾವತ್ತಿದ್ರೂ ನಿಮ್ಮ ಪಾರ್ಟಿನೇ. ಟೋನಿ, ನನಗೆ ಯಾಕೋ ಅನುಮಾನ ಆಗ್ತಿದೆ. ಇವನಿಗೇನಾದರೂ ಅವನೇ ಬೈಕ್ ರೇಸ್ ಹೇಳ್ಕೊಟ್ಟಿರ್ಬೋದಾ? ಚಾನ್ಸೇ ಇಲ್ಲ. ಅವನೇನಾದರೂ ಬದುಕಿದ್ರೆ ಇವತ್ತು ನಾವಿಬ್ರು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರಲಿಲ್ಲ. ಅದು ಸರಿನೇ. ಆದರೂ ನಮ್ಮನ್ನ ಎದುರಾಕೊಂಡು ಅವನಿಗೆ ರೇಸ್ ಹೇಳ್ಕೊಡೋರು ಯಾರಿದ್ದಾರೆ? ಆದರೂ ಟೋನಿ, ಅವನ ಡ್ರೆಸ್ಸಿಂಗ್ ಸೆನ್ಸು, ರೈಡಿಂಗ್ ಸ್ಟೈಲು ನೋಡ್ತಿದ್ರೆ ಅವನೇ ಕಣ್ಮುಂದೆ ಬಂದಂಗೆ ಅನ್ನಿಸ್ತದೆ. ಯಾಕಂದರೆ ಅವನಿಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ. ನೀನೇನು ಭಯ ಪಡಬೇಡ. ಅವನು ಇಲ್ಲಿದ್ದಿದ್ರೆ ಇವತ್ತಿನ ಪರಿಸ್ಥಿತಿನೇ ಬೇರೆ ಆಗಿರ್ತಾ ಇತ್ತು. ಬಾ ಹೋಗೋಣ. ಜೀವನದಲ್ಲಿ ಪ್ರತಿಯೊಂದು ಕ್ಷಣನೂ ಯುದ್ಧ ಮಾಡ್ತಾನೆ ಗೆದ್ದು ಬಂದಿದ್ದೀನಿ. ಈ ಯುದ್ಧದಲ್ಲೂ ಗೆಲುವು ನಂದೇ ಆಗಲಿ. ಮಾಸ್ಟರ್ ಎಲ್ಲ ಕಾಣಿಸ್ತಿಲ್ಲ. ನಿನ್ ಮಗ್ದು ರೇಸ್ ಕಡೆ ಗಮನ ಕೊಡು, ಮಿಕ್ಕಿದ್ದು ಆಮೇಲೆ. ಮಾಸ್ಟರ್ ಇಲ್ಲದೆ ಹೇಗೆ? ಬೈಕ್ ಕೊಡ್ಸೋದ್ ನೀನು, ನಿನ್ ಮಾಸ್ಟರು. ಆಯ್ತು ಬಿಡೆ, ಹೊಡೆಯೋಕೆ ಬರ್ತೀಯಲ್ಲ. ಏನೋ ಮಾಸ್ಟರ್ ಮೇಲೆ ಗೌರವಕ್ಕೋಸ್ಕರ ಕೇಳಿದೆ ಅಷ್ಟೇ. ಅವನೇನು ಅಂತ ನನಗೆ ಗೊತ್ತು, ಅವ್ನು ಬಂದೇ ಬರ್ತಾನೆ. ನೀನು ನಿಮ್ಮ ಮಾಸ್ಟರ್ ಇಬ್ಬರು ಸರಿಯಾಗಿದ್ದಾರೆ ನನಗೆ. ಆಯ್ತು, ಹೋಗ್ತೀನಿ. ಮಾಸ್ಟರ್, ಅಲ್ಲಿ ನೋಡಿ, ವಿಶ್ವ ಜೊತೆ ಯಾರೋ ನಿಂತಿದ್ದಾರೆ. ಜವೇದ್, ಜವೇದ್, ನೀನು ಈ ರೇಸ್ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಮಾಸ್ಟರ್? ಅದೆಲ್ಲ ಪ್ರಶ್ನೆ ಮಾಡಬೇಡ. ನಾನು ಏನು ಹೇಳ್ತೀನಿ ಅಷ್ಟು ಮಾತ್ರ ಮಾಡು. ಅವಾಗ ಮಾತ್ರ ಈ ರೇಸ್ ಗೆಲ್ಲಕ್ಕೆ ಸಾಧ್ಯ. ಓಕೆ ಮಾಸ್ಟರ್. ಸರಿ, ಹೊರಡೋ. ಮಾಸ್ಟರ್, ಯಾಕೆ ಹೀಗೆ ಹೇಳ್ತಿದ್ದೀರಾ? ಅದು ಅಕ್ಷತಾ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಸುಮ್ಮನೆ ಹೋಗು.
ಹಲೋ. ಹಲೋ ಅಭಯ್, ಸರಿ, ನಾನು ನೋಡ್ಕೊಳ್ತೀನಿ ಬಿಡು. ಅವಳು ಬಂದಿದ್ದಾಳೆ ಅಂದಮೇಲೆ ಅವ್ನು ಬದುಕಿದ್ದಾನೆ ಟೋನಿ. ಅವನು ಮಾತ್ರ ನಮ್ಮನ್ನು ಸುಮ್ಮನೆ ಬಿಡಲ್ಲ. ನಿಜವಾಗ್ಲೂ ಅವ್ನು ನಮ್ಮನ್ನು ಸುಮ್ಮನೆ ಬಿಡಲ್ಲ. ಡೋಂಟ್ ವರಿ, ನಾನೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ.